MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ರೋಚಕ ಘಟ್ಟ ತಲುಪಿದೆ ಧರ್ಮಸ್ಥಳ ಅಸ್ಥಿಪಂಜರ ಶೋಧ ಕಾರ್ಯ. ನಿನ್ನೆ ಶೋಧ ಕಾರ್ಯ ನಡೀಲಿಲ್ಲ, ಇವತ್ತು ರಜೆ. ಹಾಗಿದ್ರೆ ನಾಳೆ ಶೋಧ ನಡೆಸುತ್ತಾ SIT. ಅಪಪ್ರಚಾರದ ಆರೋಪ, ಬಿಜೆಪಿಯಿಂದ ಧರ್ಮಸ್ಥಳ ಚಲೋ, ಬಿಜೆಪಿ ನಾಯಕರ ವಿರುದ್ಧ ಕಾಂಗ್ರೆಸ್ ವಾಗ್ದಾಳಿ. ಈ ಎಲ್ಲಾ ಸುದ್ದಿಗಳನ್ನು ನೋಡೋಣ ಅಸ್ಥಿಪಂಜರ ಕದನ ನ್ಯೂಸ್ ಟಾಪ್ 9 ನಲ್ಲಿ. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂಳಲಾಗಿದೆ ಎಂಬ ಆರೋಪ ಪ್ರಕರಣ ರೋಚಕ ಘಟ್ಟ ತಲುಪಿದೆ. 15 ದಿನಗಳು ದೂರುದಾರ ತೋರಿಸಿದ ಜಾಗದಲ್ಲಿ SIT ಶೋಧ ನಡೆಸಿತ್ತು. ಆದರೆ 16ನೇ ದಿನವಾದ ನಿನ್ನೆ ಕಾರ್ಯಾಚರಣೆಗೆ SIT ಬ್ರೇಕ್ ಹಾಕಿತ್ತು. ಪುತ್ತೂರು AC ಸ್ಟೆಲ್ಲಾ ವರ್ಗೀಸ್ ಕೂಡ FSL, ಕಂದಾಯ, ಅರಣ್ಯ ಸಿಬ್ಬಂದಿ ಸೇರಿದಂತೆ ಎಲ್ಲರಿಗೂ ಬುಲಾವ್ ಕೊಟ್ಟಿದ್ರು. ಆದರೆ ಬೆಳ್ತಂಗಡಿಯಲ್ಲಿ SIT ಕಚೇರಿಗೆ ಆಗಮಿಸಿದ್ದ ಅಧಿಕಾರಿಗಳು, ಕಾರ್ಮಿಕರು ಶೋಧಕ್ಕೆ ಹೋಗ್ಲೇ ಇಲ್ಲ. ನಿನ್ನೆ ಶವಶೋಧಕ್ಕೆ ಬ್ರೇಕ್ ಹಾಕಿದ್ದ SIT ಠಾಣೆಗೆ ದೂರುದಾರ ಮಾಸ್ಕ್ ಮ್ಯಾನ್ ಅನ್ನ ಕರೆಸಿಕೊಂಡಿತ್ತು. ನ್ಯಾಯಾಲಯಕ್ಕೆ ತಂದಿದ್ದ ಬುರುಡೆ ಬಗ್ಗೆ ಮಾಹಿತಿ ಸಂಗ್ರಹಿಸಿದ್ರು. ಬರೋಬ್ಬರಿ 4.5 ಗಂಟೆಗಳ ಕಾಲ ದೂರುದಾರನನ್ನ ಠಾಣೆಯಲ್ಲೇ ಕೂರಿಸಿಕೊಂಡು ತೀವ್ರ ವಿಚಾರಣೆ ನಡೆಸಿದ್ರು. ಬಳಿಕ ಪೊಲೀಸ್ ಭದ್ರತೆಯಲ್ಲೇ ಆತನನ್ನ ಬೆಳ್ತಂಗಡಿಯ ಗೌಪ್ಯ ಸ್ಥಳಕ್ಕೆ ವಾಪಸ್ ಕಳುಹಿಸಲಾಯಿತು. SIT ತನಿಖೆ ವೇಳೆ ಮತ್ತೊಂದು ಸ್ಫೋಟಕ ವಿಚಾರವನ್ನ ದೂರುದಾರ ಬಿಚ್ಚಿಟ್ಟಿದ್ದಾನೆ. 2010ರಲ್ಲಿ ಬಾಲಕಿ ಶವ ಹೂತಿದ್ದಾಗಿ SIT ಮುಂದೆ ದೂರುದಾರ ಹೇಳಿದ್ದ. ಸ್ಥಳೀಯರನ್ನ ಕೇಳಿ ಅಂತಾನು SIT ಮುಂದೆ ದೂರುದಾರ ವಾದ ಮಾಡಿದ್ದ. ಶವವನ್ನ ಹೂತ ನಂತರ ನೀರು ಕುಡಿಯಲು ಹೋಗಿದ್ದೆ, ಸಲಕರಣೆಗಳನ್ನ ತೊಳೆಯಲು ಸ್ಥಳೀಯರ ಮನೆಗೆ ಹೋಗಿದ್ದೆ, ಸ್ಥಳೀಯರಿಗೆ ಶವಹೂತ ವಿಚಾರ ಗೊತ್ತಿದೆಯಂತ ದೂರುದಾರ ಹೇಳಿದ್ದಾನೆ. ಅದರಂತೆಯೇ ಮಹಿಳೆಯನ್ನ ವಿಚಾರಣೆ ಮಾಡಲಾಗಿದೆ. ಧರ್ಮಸ್ಥಳದಲ್ಲಿ ಗುಂಡಿ ಅಗೆತಕ್ಕೆ ಸದ್ಯಕ್ಕೆ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ ಅಂತ ಕಾಣಿಸ್ತಿದೆ. ಯಾಕಂದ್ರೆ ಇಂದು ಶವಶೋಧಕ್ಕೆ ಹೋಗದೇ ಇದ್ರೂ 17 ಗುಂಡಿ ಅಗೆಯಲು ಶ್ರಮಿಸಿದ್ದ ಕಾರ್ಮಿಕರನ್ನ ಠಾಣೆಗೆ ಕರೆಸಿಕೊಂಡಿತ್ತು. ಕಾರ್ಯಾಚರಣೆ ವಿಷಯವಾಗಿ ಎಲ್ಲರಿಂದಲೂ ಸಹಿ ಪಡೆದಿದೆ ಅನ್ನೋ ಮಾಹಿತಿ ಸಿಕ್ಕಿದೆ. ಧರ್ಮಸ್ಥಳ, ಬೆಳ್ತಂಗಡಿ, ವೇಣೂರು ಭಾಗದ ಕಾರ್ಮಿಕರು ಹಾಗೂ ಉತ್ತರ ಭಾರತದ ಕಾರ್ಮಿಕರಿಂದ ಸಹಿ ಪಡೆಯಲಾಗಿದೆ. ಸಾಮಾಜಿಕ ಹೋರಾಟಗಾರ ಜಯಂತ್ ನಿನ್ನೆ SIT ಕಚೇರಿಗೆ ಆಗಮಿಸಿ ಮತ್ತೊಂದು ದೂರು ನೀಡಿದ್ದಾರೆ. 2010ರ ಮಹಿಳೆ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದೂರನ್ನ ದಾಖಲಿಸಿದ್ದಾರೆ. ಲಾಡ್ಜ್ನಲ್ಲಿ ಕೊಲೆಯಾದ ಸ್ಥಿತಿಯಲ್ಲಿ ಮಹಿಳೆ ಮೃತದೇಹ ಪತ್ತೆಯಾಗಿತ್ತು. ಕೊಲೆ ದಿನವೇ ಅಂತ್ಯಕ್ರಿಯೆ ಮಾಡಿದ್ದಾರೆ ಅಂತ ಜಯಂತ್ ಆರೋಪಿಸಿದ್ದಾರೆ. 6/4/2010 ಆ ಮೃತದೇಹ ಸಿಕ್ಕಿದರೆ ಕೊಲೆ ಅಂತ ದಾಖಲು ಮಾಡಿ ಅವತ್ತು ಮರಣೋತ್ತರ ಪರೀಕ್ಷೆ ಮಾಡಿ, ಅಂದರೆ ಬೆಳ್ತಂಗಡಿ ತಾಲೂಕು, ಅಲ್ಲಿಂದ 13 ಕಿಲೋಮೀಟರ್ ಇರ್ಬೋದು, 13-15 ಕಿಲೋಮೀಟರ್ ಇದೆ. ಬೆಳ್ತಂಗಡಿ ತಾಲೂಕಲ್ಲಿ ಮರಣೋತ್ತರ ಪರೀಕ್ಷೆ ಮಾಡಿಸಿ ನಂತರ ಅದೇ ಡೆಡ್ ಬಾಡಿಯನ್ನು ಧರ್ಮಸ್ಥಳ ಗ್ರಾಮಕ್ಕೆ ಪಂಚಾಯತ್ ಹ್ಯಾಂಡ್ ಓವರ್ ಮಾಡಿ ಅವತ್ತೇ ದಫನ್ ಮಾಡಿದ್ದಾರೆ. ಇದು ಎಷ್ಟು ಸರಿ? ಧರ್ಮಸ್ಥಳ ವ್ಯಾಪ್ತಿಯಲ್ಲಿ ಹೂತಿರೋ ಶವಗಳ ಬಗ್ಗೆ ಸಂಬಂಧಪಟ್ಟವರಿಂದ SIT ಮಾಹಿತಿ ಸಂಗ್ರಹಿಸಿದೆ. 1994ರಿಂದ 2014ರವರೆಗಿನ ಶವಗಳ ಬಗ್ಗೆ SIT ಮಾಹಿತಿ ಸಂಗ್ರಹಿಸಿದೆ. UDR, ಅಸಹಜ ಸಾವು, ಅನಾಥ ಶವಗಳ ದಾಖಲೆ ಸಂಗ್ರಹಿಸಿದೆ. ಧರ್ಮಸ್ಥಳ ಗ್ರಾಮ ಪಂಚಾಯಿತಿ, ಬೆಳ್ತಂಗಡಿ ಪೊಲೀಸ್ ಠಾಣೆ ಹಾಗೂ ಧರ್ಮಸ್ಥಳ ಠಾಣೆಯ ದಾಖಲೆಗಳನ್ನ ಪರಿಶೀಲಿಸಿದೆ. ಜೊತೆಗೆ ದೂರುದಾರನ ಹೇಳಿಕೆ ಹಾಗೂ ದೊರೆತ ದಾಖಲೆಗಳನ್ನ ತಾಳೆ ಹಾಕ್ತಿದೆ. ಅಸ್ಥಿ ಹುಡುಕುವ ನೆಪದಲ್ಲಿ ಧಾರ್ಮಿಕ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡಲಾಗ್ತಿದೆ ಅಂತ ಬಿಜೆಪಿ ಸಮರ ಸಾರಿದೆ. ಬೆಂಗಳೂರಿನ ಯಲಹಂಕ ಶಾಸಕ SR ವಿಶ್ವನಾಥ್ ನೇತೃತ್ವದ ಚಲೋ ಧರ್ಮಸ್ಥಳ ತಲುಪಿದೆ. ಧರ್ಮಸ್ಥಳದ ಮುಖ್ಯ ದ್ವಾರದಲ್ಲಿ ಅದ್ದೂರಿ ಸ್ವಾಗತ ಸಿಕ್ಕಿದೆ. ಇವತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ಬಿಜೆಪಿ ಶಾಸಕರು ಸಾಥ್ ನೀಡಲಿದ್ದಾರೆ. ಧರ್ಮಸ್ಥಳದಲ್ಲಿ ಅಸ್ಥಿ ಹುಡುಕುವ ವಿಚಾರವಾಗಿ ಬಿಜೆಪಿ ಕಾಂಗ್ರೆಸ್ ನಡುವೆ ರಾಜಕೀಯ ಜಟಾಪಟಿ ನಡೆಯುತ್ತಿದೆ. ಧರ್ಮಸ್ಥಳ ದೇಗುಲ ಟಾರ್ಗೆಟ್ ಮಾಡಿರೋದು ಸ್ಪಷ್ಟ ಅಂತ ಅಶೋಕ್ ಕಿಡಿಕಾರಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟ DCM DK ಹಿಂದುತ್ವ ಅನ್ನೋದು ನಿಮ್ಮ ಆಸ್ತಿ ಅಲ್ಲ ಅಂತ ಗುಡುಗಿದ್ದಾರೆ. ಹಿಂದೂ ಧರ್ಮವನ್ನ ಟಾರ್ಗೆಟ್ ಮಾಡಿರೋದು ಸ್ಪಷ್ಟ ಕಾಣ್ತಾ ಇದೆ. ಅವರು ಹಿಂದುತ್ವ ನಮ್ಮನೆ ಆಸ್ತಿ ಅಂತ ತಿಳ್ಕೊಂಡ್ಬಿಟ್ಟವ್ರೆ, ಯಾರ ಆಸ್ತಿನೂ ಅಲ್ಲ.
ಬಿಜೆಪಿ ಧರ್ಮಸ್ಥಳ ಚಲೋಗೆ ಕರೆ ನೀಡಿರುವುದಕ್ಕೆ ಕಾಂಗ್ರೆಸ್ ಪಾಳೆಯ ಕೆರಳಿದೆ. ಧರ್ಮಸ್ಥಳ ವಿಚಾರದಲ್ಲಿ ಬಿಜೆಪಿ ರಾಜಕೀಯ ಮಾಡ್ತಿದೆ ಅಂತ ಕಾಂಗ್ರೆಸ್ ನಾಯಕರು ವಾಗ್ದಾಳಿ ನಡೆಸಿದ್ದಾರೆ. ಇದು ರಾಜಕೀಯ ವಸ್ತು ಅಲ್ಲ, ಇದು ಧರ್ಮ ನಂಬಿಕೆಯ ವ್ಯವಸ್ಥೆ, ಮಂಜುನಾಥನ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆ. ಇದು ಒಂದು ಎಂಡ್ ಆಗುತ್ತೆ. ಧರ್ಮಸ್ಥಳದ ಬಗ್ಗೆ ಅವ್ರಿಗೆ ಏನಿದೆ ಅದಕ್ಕಿಂತ ಯಾರಿದೆ, ಇದರಲ್ಲೂ ರಾಜಕಾರಣ ಬಳಸ್ಕೊಳ್ಳೋದಕ್ಕೆ, ಇದರಲ್ಲೂ ರಾಜಕೀಯ ಬರ್ಸಕ್ಕೆ ಹೋಗೋರಿಗೆ ಏನು ಹೇಳಕ್ಕಾಗುತ್ತೆ? ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, MDH